ಇದು ಬಿಚ್ಚಾಲಮ್ಮ ದೇವಸ್ಥಾನ ರಾಮಸಮರದಿಂದ 25 ಕಿಲೋಮೀಟರ್ ಐತೆ. ಆರೋಗ್ಯದ ಪರವಾಗಿ ಅಷ್ಟೋತ್ತರ ಸದಸ್ಯರ ಇಲ್ಲಿ 1,000 ಅಂತ ಹೇಳಿದ್ರು. 2,000 3,000 ಜನಕ್ಕೂ ಮೇಲೆ ಪ್ರತಿನಿತ್ಯ ನಾವಿಲ್ಲಿ ಅನ್ನದಾನ ಸೇವಾ ಫ್ರೀಯಾಗಿ ದಾಸೋಹ ಸೇವೆ ಅಂತ ಮಾಡುತ್ತಾ ಇಷ್ಟ ತನಕ ನಡೀತು. ಇನ್ನೊಂದು ವಿಶೇಷ ಏನು ಅಂದ್ರೆ ಏನು ವಿಶೇಷ ಏನು ಅಂದ್ರೆ ನೀವೇ ಚೆನ್ನಾಗಿ ಗಮನಿಸಿ ನೋಡಿ. ನೀವೆಲ್ಲ ನೋಡಿದ್ರು ಕೂಡ ನಿಮಗೆ ನಾಗಪಟ್ಟಿಗಳ ಜೊತೆ ಕಾಣಿಸುತ್ತಾ ಇದೆಲ್ಲ ನಾಗಲೋಕ ಅಂತ ಕರೆಯೋದು. ನಿಮ್ಮ ಕುಟುಂಬದಲ್ಲಿ ಯಾರಿಗೇನ ಆರೋಗ್ಯ ಸಮಸ್ಯೆ ಆರೋಗ್ಯ ತೊಂದರೆ ಇತ್ತು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಕಲ್ಯಾಣ ಆಗಿಲ್ಲ, ಕಲ್ಯಾಣ ಎಷ್ಟು ವರ್ಷ ಆಯ್ತು, ಇನ್ನ ಮಕ್ಕಳಾಗಿಲ್ಲ, ಸತು ಸಂತಾನ, ನಾಗದೋಷ, ಕಾಲಸರ್ಪದೋಷ, ಕುಂಜದೋಷ, ರಾಹು ದೋಷ, ಶತ್ರು ದೋಷ, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ ಮನೆಯಲ್ಲಿ ಸಂಸಾರದಲ್ಲಿ ನೆಮ್ಮದಿ ಶಾಂತಿ ಶತ್ರು ದೋಷ ನಿವಾರಣೆ ಇಂಥ ನಿಮ್ಮ ಮನಸ್ಸಲ್ಲಿತ್ತು ಅಂದ್ರೆ ಒರಿಜಿನಲ್ ಫೋಟೋ ಜೊತೆಗೆ ಒಂದು ಮಂತ್ರ ಕೊಡ್ತಾರೆ. 45 ದಿವಸ ಮಂಡಲ ಪೂಜೆ ಅಂತ ನಡೀತದೆ. ರಾಯರು ಕಾಲದಲ್ಲಿ ಬಂದಿರುವಂತಹ ಪೂಜೆ ಈ ಪ್ರತಿ ತಿಂಗಳ ಕೊನೆಯ ಭಾನುವಾರ ಬರುತ್ತಲ್ವಾ, ವೀಕೆಂಡ್ ಸಂಡೆ, ಅವತ್ತಿನ ದಿವಸ ನಿಮ್ಮ ಮಕ್ಕಳ ವಿದ್ಯಾರ್ಥಿ ಮಕ್ಕಳ ಎಜುಕೇಶನ್ ಪರವಾಗಿ, ಮಕ್ಕಳ ಜಾಬ್ ಆಗಲಿ, ಮಕ್ಕಳ ಪ್ರಮೋಷನ್ ಆಗಲಿ, ಫೈನಾನ್ಸ್ ಆಗಲಿ, ಫುಡ್ ಕೇಸ್ ಆಗಲಿ, ಧರ್ಮರೋಗ ಆಗಲಿ, ಈ ತರ ನಿಮ್ಮ ಮನಸ್ಸಲ್ಲಿ ಇರ್ತದ್ರೆ ಅದಕ್ಕೋಸ್ಕರ ಯಾರು ಬೇಡಿಕೆ ಸಮೇತ ಸೇವೆ ಮಾಡ್ತಿರ್ತಾರೋ ಅವರ ಪರವಾಗಿ ಇಲ್ಲಿ ಹೋಮಗಳಾಗುತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಗಣಪತಿ ಹೋಮ, ಮೃತ್ಯುಂಜಯ, ಆಯುಷ್, ಮೃತ್ಯುಂಜಯ ಹೋಮಗಳಾಗುತ್ತೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ಕುಟುಂಬದ ಹೆಸರ ಮೇಲೆ, ನಮ್ಮ ತಂದೆ ತಾಯಿ ಹೆಸರ ಮೇಲೆ ಅನ್ನದಾನ ಸೇವೆ ಅಂತ ಹಿಡಿದು ಲೈಫ್ ಟೈಮ್ ಪರ್ಮನೆಂಟ್ ಆಗಿ ಲೈಫ್ ಟೈಮ್ ಅನ್ನದಾನ ಸೇವೆಗಳು ಯಾರು ಈ ಅನ್ನದಾನ ಸೇವಾ ಕಾಣಿಕೆ ಕೊಡಲೇಬೇಕು, ಸೇವೆಗಳು ಮಾಡಿಸಲೇಬೇಕು ಇಲ್ಲ. ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಮಾಡಿದಾಗ ರಾಯರ ಮಂತ್ರ ಮಾಡಿ ಸೇವೆ ಮಾಡಿಸಬೇಕು ಅಂತ ನಿಮ್ಮ ಮನಸ್ಸಿಗೆ ಒಂದು ದಿವಸ ಜನರಲ್ ಆಗಿ ಒಂದು ದಿವಸ ಮಾಡಿಸಬೇಕು ಅಂದ್ರೆ 500 ಒಂದು ದಿವಸ ಅನುದಾನ ಇವತ್ತಾಗುತ್ತೆ. ಬೇಡಿಕೆ ಮಾಡ್ತಾರೆ ಅಥವಾ ರಾಯರವರ ಗುರುವಾರ ಆಗಿದ್ದ ತಂದೆ ತಾಯಿ ಮಕ್ಕಳ ಬೇಡಿಕೆ ಸಮೇತ ಹೇಳಿ ಅನ್ನದಾನದಲ್ಲಿ ಬೇಡಿಕೆ ಹೇಳಬೇಕು. 201 ಅನ್ನದಾನಕ್ಕೆ ಹೋಗಲ್ಲ, ಜನರಲ್ ಅಭಿಷೇಕ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಚೆನ್ನಾಗಿ ಕೇಳಿಸ್ಕೋಬೇಕು, ಮಕ್ಕಳಕ್ಕೋಸ್ಕರ ಮಾಡಿಸ್ಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ 1,500 ರಂಗಪ್ಪ 1,000 ಮಾಡಿಸಿದೆ. 1 ತಿಂಗಳ ಅನ್ನದಾನ ಸೇವಾಗಿ ಮಕ್ಕಳ ವಿದ್ಯಾರ್ಥಿ, ಮಕ್ಕಳ ಎಜುಕೇಶನ್, ಉದ್ಯೋಗ, ವ್ಯಾಪಾರ, ಬಿಸಿನೆಸ್ ಪರವಾಗಿ 108 ದಿವಸದೊಳಗೆ ದೇವಸ್ಥಾನಕ್ಕೆ ಬಂದವರು ಯಾರು ಒಂದು 5 ನಿಮಿಷ ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಬನ್ನಿ ರಾಯರ ಮಂತ್ರಾಕ್ಷಿ ಕೊಡ್ತಾರೆ ತಗೊಳ್ಳಿ. ಯಥಾಶಕ್ತಿ 1 ಸಲ ಅನ್ನದಾನ ಸೇವಾ ಮಾಡಿಸಿ ಸುಮ್ಮನೆ ದುಡ್ಡು ಕೊಟ್ಟು ಹೋಗೋದಲ್ಲ. ಏನು ಬೇಡಿಕೆ ಬಂದು ರಾಯರ ಹತ್ರ ಹೇಳಬೇಕು. ರಾಯರ ಹತ್ರ ಹೇಳ್ಕೊಂಡು ಬೇಡಿಕೆ ಸಮೇತ ಬರೆಸಿ